ನಮಸ್ತೆ. ನಾನು ನಿಮ್ಮ ರಮ್ಯ ಮಂಜುನಾ. ಏನಪ್ಪ ಇವತ್ತಿನ ಟಾಪಿಕ್ ಅಂತ ನೋಡ್ತಿದ್ದೀರಾ? ಕಂಟೆಂಟ್ ಕ್ರಿಯೇಷನ್ ಮಾಡಬೇಕು ಅಂತ ಅಂದ್ಕೊಂಡು ಯಾರೆಲ್ಲ ಇನ್ನೂ ಮುಂದೆ ಹಾಕೊಂಡು ಹೋಗ್ತಾ ಇದ್ದೀರಾ, ಖಂಡಿತವಾಗ್ಲೂ ಆ ತಪ್ಪನ್ನ ಮಾಡಬೇಡಿ ಅಂತಲೇ ಹೇಳ್ತೀನಿ. ಯಾಕೆ ಅಂತ ನೋಡ್ತಿದ್ದೀರಾ, ಕಂಟೆಂಟ್ ಕ್ರಿಯೇಷನ್ ಪವರ್ ಇನ್ನೂ ನಿಮಗೆ ಗೊತ್ತಿಲ್ಲ. ಸೊ ಹಾಗಾಗಿ ಹಿಂದೆ ಹೊಡಿತಾ ಇದ್ದೀರಾ. ನಮ್ಮ ಕನ್ನಡದಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ ಇರೋದು ತುಂಬ ಕಡಿಮೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಹಿಂದಿನಲ್ಲಿ ತುಂಬ ಜನ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ. ಅವರಿಗೆ ತುಂಬ ಡೈಮಂಡ್ ಬಟನ್ಸ್, ಗೋಲ್ಡ್ ಬಟನ್ಸ್ ಈ ಥರ ಎಲ್ಲ ಸಿಕ್ಕಿದೆ. ಬಟ್ ನಮ್ಮ ಕನ್ನಡದಲ್ಲಿ ಪ್ಲೇ ಬಟನ್ಸ್, ಡೈಮಂಡ್ ಆ್ಯಂಡ್ ಗೋಲ್ಡ್ ಪ್ಲೇ ಬಟನ್ಸ್ ಇರೋದು ಸ್ವಲ್ಪ ಅತಿ ಹೆಚ್ಚು ಕಡಿಮೆ ಅಂತಲೇ ಹೇಳ್ಬೋದು. ಮತ್ತು ಈ ಕಂಟೆಂಟ್ ಕ್ರಿಯೇಷನ್ ಆಗಿರ್ಬೋದು, ಈ ಪಬ್ಲಿಕ್ ಮುಂದೆ ಫೇಸ್ ಮಾಡೋವಂಥ ಪ್ರಾಬ್ಲಮ್ಸ್ಗಳಾಗಿರ್ಬೋದು, ಎಲ್ಲದಕ್ಕೂ ಮುಜುಗರ ಪಟ್ಕೊತೀರಾ. ಸೊ ಈಗ ಅಂದ್ಕೊಂಡೆ ಗೈಸ್, ನಾವು ಇನ್ನೂ ಹಿಂದೆ ಉಳಿದಿರೋದು. ಸೊ ಇನ್ನೂ ಯಾರೆಲ್ಲ ಕಂಟೆಂಟ್ ಕ್ರಿಯೇಷನ್ನ ಸ್ಟಾರ್ಟ್ ಮಾಡಿಲ್ಲ, ದಯವಿಟ್ಟು ಸ್ಟಾರ್ಟ್ ಮಾಡಿ ಅಂತಲೇ ಹೇಳ್ತೀನಿ. ಏನಪ್ಪ ಯೂಸ್ ಅಂತ ಸುಮ್ಮನೆ ಏನೇನೋ ಮಾತಾಡ್ತಾರೆ, ಏನು ಯೂಸ್ ಇಲ್ಲ ಅಂತ ಅಂದ್ಬಿಟ್ಟು ನೀವು ನೋಡ್ತಾ ಇರ್ಬೋದು. ಖಂಡಿತವಾಗ್ಲೂ ಏನು ಯೂಸ್ ಇಲ್ಲದೆ ಇಷ್ಟೊಂದು ಜನ ಕಂಟೆಂಟ್ ಕ್ರಿಯೇಟರ್ಸ್ ಅವ್ರನ್ನ ಪರ್ಸ್ನಲಿ ಅವ್ರಿಗೇನು ಅನಿಸುತ್ತೆ ಅದನ್ನು ಒಂದು ಕಂಟೆಂಟಾಗಿ ಕ್ರಿಯೇಟ್ ಮಾಡಿ ನಮ್ಮ ಮುಂದೆ ಕೊಡ್ತಾ ಇದ್ದಾರೆ ಅಂತ ಅಂದರೆ ನಿಜವಾಗ್ಲೂ ಅವ್ರಿಗೆಲ್ಲ ಥ್ಯಾಂಕ್ಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟೊಂದು ಜನ ಇನ್ನೂ ಜನ ಹಾಗಂತಾರೆ, ಜನ ಹೀಗಂತಾರೆ, ಮತ್ತು ಪಬ್ಲಿಕ್ ಮುಂದೆ ಕ್ಯಾಮ್ರಾ ಫೇಸ್ ಮಾಡೋ ಧೈರ್ಯ ಇರಲ್ಲ ಅಂತ ಅಂದ್ಬಿಟ್ಟು ಡಿಲೇ ಮಾಡ್ತಾ ಇದ್ದೀರಾ. ಖಂಡಿತವಾಗ್ಲೂ ಆ ಥರ ತಪ್ಪನ್ನ ಮಾಡಬೇಡಿ ಅಂತಲೇ ಹೇಳ್ತೀನಿ. ಏನಪ್ಪ ಕಂಟೆಂಟ್ ಕ್ರಿಯೇಷನ್ ಪವರ್ ಅಂತ ಅಂದರೆ, ಅಟ್ಲೀಸ್ಟ್ ನಾವು ಒಳ್ಳೊಳ್ಳೆ ಕಂಟೆಂಟ್ಸ್ನ ಕೊಟ್ಟರೆ ನಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ, ಜನಗಳಿಗೆ ಯೂಸ್ಫುಲ್ ಆಗುತ್ತೆ, ನಮಗೂ ಅರ್ನಿಂಗ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ತೀನಿ. ಎಲ್ಲಿಂದ ತಗೊಬರೋದು ಕಂಟೆಂಟ್ಸ್ನ, ಹೇಗೆ ಹುಡ್ಕೋದು ಅಂತ ಅಂದ್ಬಿಟ್ಟು ಆಲ್ರೆಡಿ ಬಿಗಿನರ್ಸ್ಗೆ ಒಂದು ತುಂಬ ದೊಡ್ಡ ತಲೆನೋವಾಗಿರುತ್ತೆ ಅಂತಲೇ ಹೇಳ್ಬೋದು. ಯೂಟ್ಯೂಬಲ್ಲಿ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಪರ್ಸ್ನಲ್ ವ್ಲಾಗ್ ಕೂಡ ಹಾಕ್ಬೋದು. ಅದರ್ವೈಸ್ ನಾನೀಗ ಲಾಸ್ಟ್ ವೀಡಿಯೋನೂ ಕೂಡ ಮಾಡಿದ್ದೀನಿ, ಬಿಗಿನರ್ಸ್ ಯಾವ್ಯಾವ ಥರ ವೀಡಿಯೋಸ್ಗಳನ್ನ ಸ್ಟಾರ್ಟ್ ಮಾಡಬಹುದು, ಕಂಟೆಂಟ್ ಕ್ರಿಯೇಷನ್ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಅಂದ್ಬಿಟ್ಟು. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಫಾಲೋ ಮಾಡ್ಕೊಂಡಿಲ್ಲ, ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮ್ಮಿಂದ ನಿಮಗಾಗಿ ಅಂತ ಅಂದ್ಬಿಟ್ಟು ಒಂದು ಹೊಸ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ, ಅದನ್ನು ಫಾಲೋ ಮಾಡ್ಕೊಳ್ಳಿ. ನಾನು ಡೈಲಿ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸೊ ಗೈಸ್ ಫಾಲೋ ಮಾಡಿ ಅಂತ ಹೇಳ್ತಾ, ನಿಮಗೆ ಕಂಟೆಂಟ್ ಕ್ರಿಯೇಷನ್ಗೆ ಟಾಪಿಕ್ ಎಲ್ಲಿಂದ ಸಿಗುತ್ತೆ ಅಂತ ನೀವು ಕೇಳೋದಾದರೆ, ನಾನು ಹೇಳೋದು ಒಂದು ಯೂಟ್ಯೂಬಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಅಂದ್ಬಿಟ್ಟು ಒಂದು ಪೇಜ್ ಇದೆ. ಅಲ್ಲೋಗಿ ಅಲ್ಲಿ ಏನೇ ಇದ್ರೂ ಯೂಟ್ಯೂಬ್ ಬಗ್ಗೆ ಫಸ್ಟ್ ಅದೇ ಪೇಜಿಗೆ ಅಪ್ಲೋಡ್ ಆಗುತ್ತೆ. ಸೊ ಅದಾದಮೇಲೆ ಅಲ್ಲಿಂದ ನಮಗೆ ತಗೊಂಡು ಅದ್ರ ಬಗ್ಗೆ ಅಡಿಷ್ನಲ್ ಪಾಯಿಂಟ್ಸ್ ಏನು ಬೇಕೋ ಅದನ್ನು ನಾವು ಕಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇದು ಮೇಯ್ನ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಆಲ್ಮೋಸ್ಟ್ ಎಲ್ಲ ಕ್ರಿಯೇಟರ್ಸ್ ಏನಿದ್ದಾರೆ, ಟೆಕ್ನಾಲಜಿ ಬಗ್ಗೆ ಆಗಿರ್ಬೋದು, ಯೂಟ್ಯೂಬ್ ಬಗ್ಗೆ ಆಗಿರ್ಬೋದು, ಬೇರೆ ಯಾವುದೇ ವಿಷಯದ ಬಗ್ಗೆ ಆಗಿರ್ಬೋದು, ಯಾರೂ ಅಷ್ಟೊಂದು ತಿಳ್ಕೊಂಡೇನು ವೀಡಿಯೋ ಮಾಡಲ್ಲ ಗೈಸ್. ಒಂದು ಟಾಪಿಕ್ ಅಂತ ಕಲೆಕ್ಟ್ ಮಾಡಿರ್ತಾರೆ, ಆ ಕಲೆಕ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಅದ್ರ ಬಗ್ಗೆ ಸ್ವಲ್ಪ ಅಡಿಷ್ನಲ್ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಸೊ ನಾನು ನಿಮ್ಗೆ ಏನಪ್ಪ ಹೇಳೋದು ಅಂತ ಅಂದರೆ, ಡೈಲಿ ಒಂದು ಡೈರಿ ಥರ ಮೇಂಟೈನ್ ಮಾಡಿ, ನಿಮಗೆ ಅಲ್ಲಿ ಯಾವ ಥರ ಕಂಟೆಂಟ್ನ ಕ್ರಿಯೇಟ್ ಮಾಡಬೇಕು ಮತ್ತು ಟಾಪಿಕ್ ಯಾವುದ್ರ ಬಗ್ಗೆ ಕಲೆಕ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಲಿಸ್ಟ್ ಮಾಡ್ಕೊಂಡಿರಿ. ಆ ಲಿಸ್ಟ್ ಮಾಡಿಕೊಂಡ್ರೆ ಸಾಕು ಗೈಸ್, ನಾವು ಆರಾಮಾಗಿ ಡೈಲಿ ಆ ಟಾಪಿಕ್ ಪ್ರಕಾರ ಪ್ರಿಪೇರ್ ಆಗ್ತಾ ಹೋದರೆ ಸಾಕು. ಸೊ ನಾನಿವಾಗ ಆಲ್ಮೋಸ್ಟ್ ಒಂದು 2-3 ವೀಡಿಯೋದಲ್ಲಿ ಬಿಟ್ಟಿದ್ದೀನಿ. ನಾನು ಕೂಡ ಅಷ್ಟೇ ಒಂದು ಡೈರಿ ಇಟ್ಕೊಂಡಿದ್ದೀನಿ. ಆ ಡೈರಿನಲ್ಲೇ ನಾನು ಏನೇನು ಕಂಟೆಂಟ್ ರೆಡಿ ಆಗಬೇಕು, ನೆಕ್ಸ್ಟು ಯಾವ ಥರ ವೀಡಿಯೋ ಕೊಡಬೇಕು ನಿಮಗೆ ಅನ್ನೋದನ್ನ ಪೂರ್ತಿ ಬರೆದಿಟ್ಕೊಂಡಿರ್ತೀನಿ. ಅದ್ರ ಪ್ರಕಾರನೇ ನಾನು ರೆಡಿ ಆಗಿಬಿಟ್ಟು ಕ್ಯಾಮ್ರಾ ಮುಂದೆ ಬರೋದು. ನನಗೂ ಸ್ವಲ್ಪ ಕ್ಯಾಮ್ರಾ ಮುಂದೆ ಬರಬೇಕಾದ್ರೆ ಶೈನಿಯಸ್ ಅನ್ನೋದು ಖಂಡಿತವಾಗ್ಲೂ ಇರುತ್ತೆ. ಬಟ್ ಇವಾಗ ಈ ನಡುವೆ ಅದನ್ನೆಲ್ಲ ಸ್ವಲ್ಪ ಬಿಟ್ಟು ಮೈಂಡ್ನ ಕಾನ್ಸ್ಟೆಂಟಾಗಿ ಇಟ್ಕೊಂಡು ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋ ಹಾಕಲೇಬೇಕು ಅಂದ್ಬಿಟ್ಟು ನಾನು ಫುಲ್ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಸೊ ಹಾಗಾಗಿ ಕಂಟೆಂಟ್ ಕ್ರಿಯೇಷನ್ ಬಗ್ಗೆ ಯಾರಿಗೂ ಇನ್ನೂ ಸರಿಯಾಗಿ ಗೊತ್ತೇ ಇಲ್ಲ. ಎಷ್ಟೊಂದು ಅರ್ನಿಂಗ್ಸ್ ಇದೆ ಅದರಿಂದ, ಎಷ್ಟೊಂದು ಮೋಟಿವೇಶನ್ ವೀಡಿಯೋಸ್ ಆಗಿರ್ಬೋದು ಅಥವಾ ಫನ್ನಿ ವೀಡಿಯೋಸ್ ಆಗಿರ್ಬೋದು. ನಾನು ಲಾಸ್ಟ್ ವೀಡಿಯೋದಲ್ಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅರೌಂಡ್ ಒಂದು 10 ಥರ ವೀಡಿಯೋಸ್ ಚಾನಲ್ನ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಇನ್ನೂ ಏನಾದರೂ ಇನ್ಫಾರ್ಮೇಷನ್ಸ್ ಬೇಕು ಅಂತಂದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡ್ಬೋದು. ಸೊ ನಾನು ಯಾವ ಥರ ಡೈರಿ ಮೇಂಟೈನ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಇವಾಗ ತೋರಿಸ್ತೀನಿ, ಬನ್ನಿ. ಸೊ ಗೈಸ್ ನೋಡ್ತಾ ಇದ್ದೀರಲ್ಲ, ಇದೇ ನನ್ನ ಡೈರಿ. ನಾನು ಇದರಲ್ಲೇ ಏನೇನು ಕಂಟೆಂಟ್ ಕೊಡಬೇಕು, ನಿಮಗೆ ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದನ್ನ ಕೂಡ ಮೆನ್ಷನ್ ಮಾಡ್ತಿದ್ದೀನಿ. ಈ ಡೈರಿನ ಬಿಫೋರ್ ನಾನು ಪರ್ಸ್ನಲಿ ಯೂಸ್ ಮಾಡ್ತಿದ್ದೆ. ಆಮೇಲೆ ಯಾವಾಗ ಕಂಟೆಂಟ್ ಕ್ರಿಯೇಷನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಬಿಟ್ನೋ, ಅವಾಗಿಂದನೂ ಈ ಡೈರಿನ ಅದೇ ವಿಷಯಕ್ಕೆ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡಬಹುದು ಇಲ್ಲೇನೋ ನನ್ನ ಪರ್ಸ್ನಲ್ ಇದೆ, ನನ್ನ ಪರ್ಸ್ನಲ್ ಏನೋ ಬರೆದಿಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ಫಾರ್ ಯೂಟ್ಯೂಬ್ ಅಂತಲೇ ಹಾಕಿದ್ದೀನಿ ನೋಡಿ, ನೀವು ನಮ್ಗೆ ಕಾಣಿಸ್ಬೋದು. ಫಾರ್ ಯೂಟ್ಯೂಬ್ ಅಂತಲೇ ಹಾಕಿದ್ದೀನಿ. ಹೆಡ್ಲೈನ್ಸ್ ಎಲ್ಲ ಬಂದ್ಬಿಟ್ಟು ನಾನು ರೆಡ್ ಪೆನ್ನಲ್ಲಿ ಮಾರ್ಕ್ ಮಾಡಿದ್ದೀನಿ.
ಮತ್ತು ಅದ್ರ ಬಗ್ಗೆ ಏನು ಮೇನ್ ಪಾಯಿಂಟ್ಸ್ಗಳು ಕಲೆಕ್ಟ್ ಮಾಡಬೇಕು ಅದನ್ನು ನಾನು ಈ ಥರ ಬುಕ್ ಪೆನ್ನಲ್ಲಿ ಮಾಡ್ಕೊಂಡಿದ್ದೀನಿ. ಮತ್ತು ನನಗೆ ನಿಮ್ಮ ಹತ್ರ ಪ್ರಿಪೇರ್ ಆಗಿ ಹೇಳಬೇಕು ಅಂತಂದಾಗ ಈ ಬುಕ್ನು ಕೂಡ ಹೀಗೆ ಮುಂದೆ ಇಟ್ಟಿರ್ತೀನಿ. ನನಗೆ ಫುಲ್ ಪಾಯಿಂಟ್ಸ್ ಏನಿದೆ ಅದಕ್ಕೆ ರೆಡಿಯಾಗಿರ್ತೀನಿ ಕಂಪ್ಲೀಟಾಗಿ. ಇನ್ ಕೇಸ್ ಏನಾದರೂ ಮರ್ತೋಯ್ತು ಅಂತಂದರೆ ಪಟ್ ಅಂತ ಬುಕ್ ಮುಂದೆ ಇರುತ್ತೆ, ಸೊ ಅದ್ರಲ್ಲಿ ನೋಡ್ಕೊತೀನಿ. ಸೊ ಗೈಸ್, ನೀವು ಈ ಥರನೇ ಮಾಡ್ಬೋದು. ಒಂದು ಬುಕ್ ಇಟ್ಕೊಳ್ಳಿ, ಅದರಲ್ಲಿ ಏನೇನು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು, ಯಾವ್ಯಾವ್ದ್ರ ಬಗ್ಗೆ ಟಾಪಿಕ್ನ ಕಲೆಕ್ಟ್ ಮಾಡಬೇಕು, ಅದ್ರ ಬಗ್ಗೆ ಅಡಿಷ್ನಲ್ ಪಾಯಿಂಟ್ಸ್ನ ಏನು ಕಲೆಕ್ಟ್ ಮಾಡಬೇಕು ಅನ್ನೋದನ್ನ ನೀವು ಅದರಲ್ಲಿ ಲಿಸ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು, ನಾನು ಲಾಸ್ಟ್ ನಿಮಗೆ ಟ್ರೆಂಡಿಂಗ್ ಚಾನಲ್ಸ್ ಯಾವ ಥರ ಕ್ರಿಯೇಟ್ ಮಾಡೋದು, ಯಾವ್ಯಾವುದು ಇವಾಗ ಟ್ರೆಂಡಿಂಗಲ್ಲಿದೆ ಅನ್ನೋದನ್ನ ಕೊಟ್ಟಿದ್ದೆ. ಸೊ ಆ 10 ಚಾನಲ್ಸ್ ವೀಡಿಯೋಸ್ ಬಗ್ಗೆನೂ ನಾನು ಇಲ್ಲಿ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಇದೊಂಥರ ಆದರೆ ಮತ್ತೆ ಈಗ ಇನ್ಸ್ಟಾಗ್ರಾಮಲ್ಲಿ ಹೊಸ ಪೇಜ್ನ ಕೂಡ ಕ್ರಿಯೇಟ್ ಮಾಡಿದ್ದೀನಿ ಅಂತ ಹೇಳಿದೆ. ಅದನ್ನು ಅಷ್ಟೇ ನೋಡಿ, ಇದು ಇನ್ಸ್ಟಾಗ್ರಾಮ್ಗೆ ಅಂತಲೇ ಪರ್ಟಿಕ್ಯುಲರಾಗಿ ಮಾಡಿದ್ದೀನಿ. ಇದು ನಿಮಗೆ ನೆನಪಿರ್ಬೋದು, ಇದು ಬಿಫೋರ್ ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆಲ್ಲ ಈ ಥರ ಮಾಡ್ತಾಯಿದ್ವಿ. ಸೊ ಡೇ 1 ಡೇ 2 ಯಾವ ಥರ ಮೋಟಿವೇಶನಲ್ ವೀಡಿಯೋಸ್ನ ಕಲೆಕ್ಟ್ ಮಾಡಬಹುದು ಅನ್ನೋದನ್ನ ನಾನು ನೋಡಿ ಇಲ್ಲಿ ಹಾಕಿದ್ದೀನಿ. ಇವಾಗ ಆಲ್ರೆಡಿ ಒಂದು 4 ವೀಡಿಯೋಸ್ನ ಹಾಕಿದ್ದೀನಿ. ಬಟ್ ಅದು ನಾನು ಎಲ್ಲಿಂದನೂ ಕಲೆಕ್ಟ್ ಮಾಡಿದ್ದಲ್ಲ, ಓನಾಗಿ ನಾನೇ ಏನೋ ಒಂದು ಕ್ಯಾಮ್ರಾ ಮುಂದೆ ಬಂದುಬಿಟ್ಟು ಮಾತಾಡಿ ಒಂದು ಏನೋ ಪಾಸಿಟಿವಿಟಿಯನ್ನು ಹಾಕಿದ್ದೀನಿ. ಮತ್ತು ಇನ್ನೊಂದು ಸ್ಕ್ಯಾಮ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ಇದು ನಾನು ಇಂಟ್ರೊಡಕ್ಷನ್ ವೀಡಿಯೋ ಒಂದು ಹಾಕಿದ್ದೀನಿ, ಮೋಟಿವೇಶನಲ್ ವೀಡಿಯೋ ಒಂದು ಹಾಕಿದ್ದೀನಿ. ಅದನ್ನು ನಾನು ಲಿಸ್ಟ್ ಮಾಡಿದ್ದೀನಿ. ಇದುವರೆಗೂ ಹಬ್ಬ ಅಂತ ಎಲ್ಲ ಬಂದು ಸೊ ಮಧ್ಯದಲ್ಲಿ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋದು ಕೂಡ ಲೇಟ್ ಆಯಿತು. ನೆಕ್ಸ್ಟ್ ನೀವು ನೋಡ್ಬೋದು, ನಾನು ಇಂಟ್ರೊಡಕ್ಷನ್ ವೀಡಿಯೋ ಆದಮೇಲೆ ಮೋಟಿವೇಶನ್ ವೀಡಿಯೋ ಅಂತ ಅಂದ್ಬಿಟ್ಟು ಪಾಯಿಂಟ್ ಮಾಡಿದ್ದೀನಿ. ಮೋಟಿವೇಶನ್ ವೀಡಿಯೋನ ನಾನು ಯಾವ ಥರ ಲಿಸ್ಟ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ನೀವು ಇಲ್ಲೇ ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ ಅನಿಸುತ್ತೆ ನಿಮಗೆ. ಸೊ ಈ ಥರ ಒಂದು ಡೈರಿನ ಇಟ್ಕೊಂಡು ನಾನು ಮೈಂಟೈನ್ ಮಾಡ್ತಾ ಇದ್ದೀನಿ. ಸೊ ನೀವು ಯಾರಾದರೂ ಕಂಟೆಂಟ್ ಕ್ರಿಯೇಷನ್ನಲ್ಲಿ ಅಥವಾ ಯೂಟ್ಯೂಬ್ ಚಾನಲ್ ನಡೆಸೋದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಸ್ಟಾರ್ಟ್ ಮಾಡಿ. ಆಲ್ಮೋಸ್ಟ್ ನಾವು ಅವ್ರಿವ್ರ ಹತ್ರ ಕೆಲಸಕ್ಕೆ ಹೋಗಿ ಅರ್ನಿಂಗ್ ಮಾಡ್ತೀವಿ, ಸೇವಿಂಗ್ಸ್ ಮಾಡ್ತೀವಿ, ನಮ್ಮ ಲೈಫಲ್ಲಿ ಏನಾದರೂ ಅಚೀವ್ ಮಾಡ್ತೀವಿ, ನಮ್ಮ ಗೋಲ್ಸ್ನ ರೀಚ್ ಆಗ್ತೀವಿ ಅಂತಂದರೆ ಖಂಡಿತವಾಗ್ಲೂ ಅದು ಆಗದೇ ಇರೋಂಥ ಕೆಲಸ. ಸೊ ನಾವೇ ಏನಾದರೂ ಓನಾಗಿ ಬಿಸ್ನೆಸ್ ಆಗಿರ್ಬೋದು ಅಥವಾ ಕ್ರಿಯೇಷನ್ ಆಗಿರ್ಬೋದು ಅಥವಾ ಏನಾದರೂ ನಮ್ಗೆ ಯಾವುದರಲ್ಲಿ ಸ್ಕಿಲ್ಸ್ ನಾವು ಪಾಸಿಟಿವ್ ಇದ್ದೀವಿ ಅದನ್ನು ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಗೋಲ್ನ ನಾವು ರೀಚ್ ಆಗ್ಬೋದು ಅಂತಲೇ ಹೇಳಿ. ಇವತ್ತು ನಾನು ಲಾಸ್ಟ್ ಟೈಮ್ ಒಂದ್ಸರಿ ಮಾಡಲಿಂಗ್ ಹೋಗಬೇಕು ಅನ್ನೋ ಇಂಟ್ರೆಸ್ಟಿಂದ ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ದೆ. ನಂಗೆ ಅದೇ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ. ಬಟ್ ಏನಂತ ಅಂದರೆ ನಾನು ಇಲ್ಲಿ ಕೆಲಸದಲ್ಲಿ ಸ್ಟಕ್ ಆಗಿಬಿಟ್ಟಿದ್ದೀನಿ. ಸೊ ಬಿಡೋಕ್ಕಾಗ್ತಾ ಇಲ್ಲ. ಎಲ್ಲರಿಗೂ ಗೊತ್ತಿರುತ್ತೆ ಏನು ಪ್ರಾಬ್ಲಮ್ ಇರುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ನಾವೇನು ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿಲ್ಲ. ಎಲ್ಲ ಮಿಡಲ್ ಕ್ಲಾಸ್ಗೆ ಏನು ಪ್ರಾಬ್ಲಮ್ ಇರುತ್ತೋ ಸೇಮ್ ಪ್ರಾಬ್ಲಮ್ ಗೈಸ್. ಆ ಪ್ರಾಬ್ಲಮಿಂದ ನಾವು ಈ ಥರ ಭಯಪಟ್ಟು ಹಿಂದೆ ಹೊಡಿತಾ ಇದ್ದೀವಿ, ನಮ್ಮ ಕನಸುಗಳನ್ನ ಕಟ್ಟಿಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಸೊ ಒಂದು ಸರಿ ಆ ಪ್ರಾಬ್ಲಮ್ಸ್ನೆಲ್ಲ ಕಿತ್ತು ಬಿಸಾಕಿ ಏನಾಗುತ್ತೋ ಆಗಲಿ ಅಂತ ಅಂದ್ಬಿಟ್ಟು ಕಂಟೆಂಟ್ ಕ್ರಿಯೇಷನ್ಗೆ ಧೈರ್ಯವಾಗಿ ಫೇಸ್ ಮಾಡ್ತೀನಿ, ನಾನು ಪಬ್ಲಿಕಲ್ಲಿ ವೀಡಿಯೋಸ್ ಮಾಡ್ತೀನಿ ಅಂತ ಅನ್ನೋದು ಕಾನ್ಫಿಡೆನ್ಸ್ ನಿಮಗೆ ಬಂದರೆ ಸಾಕು. ಸೊ ತುಂಬ ಎಡಿಟ್ ಮಾಡಬೇಕನ್ನೋ ಇದೇ ಇರಲ್ಲ. ನಾವು ಏನೀಗ ವಿಡಿಯೋ ಮಾಡ್ತಾಯಿದ್ದೀವಿ, ನಾನು ಹೇಗೆ ಮಾಡ್ತಾಯಿದ್ದೀನಿ ಅದೇ ಥರ ಕೊಟ್ಟರು ನಡೆಯುತ್ತೆ. ತುಂಬ ನೀವು ಅಬ್ಸರ್ವ್ ಮಾಡಿರ್ಬೋದು, ಎಡಿಟ್ ಮಾಡಿ ಹಾಕೋವಂಥ ವೀಡಿಯೋಸು ವ್ಯೂಸ್ ಬರಲ್ಲ, ಚೆನ್ನಾಗಿ ಓಡೋದು ಇಲ್ಲ. ನಾವು ಹೇಗೆ ನಾರ್ಮಲಿ ಹೇಗೆ ಇರುತ್ತೆ ನ್ಯಾಚುರಲ್ಲಾಗಿ ವೀಡಿಯೋ ಕೊಡ್ತೀವಿ ಅದು ಖಂಡಿತವಾಗ್ಲೂ ವ್ಯೂಸ್ ಬರುತ್ತೆ, ಚೆನ್ನಾಗಿ ಲೈಕ್ಸ್ ಕೂಡ ಬರುತ್ತೆ ಅಂತಲೇ ಹೇಳ್ತೀನಿ. ಸೊ ನೀವು ಯಾರು ಇನ್ನೂ ಯೋಚನೆ ಮಾಡ್ತಿರ್ಬೋದು ಮಾಡಬೇಕಾ ಬೇಡವಾ ಅಂತ ಅಂದ್ಬಿಟ್ಟು. ನಮ್ಮ ಕನ್ನಡದಲ್ಲಿ ಹೇಳಬೇಕಂದ್ರೆ ಕಂಟೆಂಟ್ ಕ್ರಿಯೇಷನ್ಸ್ ಇರೋದು ಕಡಿಮೆ ಅಂತಲೇ ಹೇಳ್ಬೋದು. ಹಿಂದಿನಲ್ಲೆಲ್ಲ ನೋಡಿ ಅರ್ನಿಂಗ್ಸ್ ಹೆಂಗಿದೆ ಅಂತಂದರೆ ಲಾಸ್ಟ್ ಮೊನ್ನೆ ಒಂದು ಒಬ್ಬರು ಕ್ರಿಯೇಟರ್ ಪೇಜಲ್ಲಿ ಒಂದು ವಿಡಿಯೋ ನೋಡಿದೆ. ಒಬ್ಬರು ಹಿಂದಿ ಕ್ರಿಯೇಟರು 11 ಲಕ್ಷ ಒಂದು ತಿಂಗಳು ಪೇಮೆಂಟ್ ತೊಗೊಂಡಿದ್ದಾರೆ. 11 ಲಕ್ಷ ತಗೊಂಡಿದ್ದಾರೆ ಅಂತ ಅವರು ಎಕ್ಸ್ಪೀರಿಯೆನ್ಸ್ ಇದೆ, ವೀಡಿಯೋಸ್ ಮಾಡ್ತಾರೆ. ಆ ಥರ ಅಲ್ಲ ಗೈಸ್, ನಮ್ಗೆ ಏನು ಗೊತ್ತೋ ಅದನ್ನೇ ವೀಡಿಯೋ ಮಾಡಬೇಕಾಗುತ್ತೆ, ನಮ್ಗೆ ಏನು ಬರುತ್ತೆ ಅದನ್ನೇ ಮಾತಾಡಬೇಕಾಗುತ್ತೆ. ಅಂದರೆ ಯೂಸ್ಫುಲ್ ಆಗಿರೋವಂಥದ್ದನ್ನ ಮಾಡಿದ್ರೆ ನಮ್ಮ ಜನಗಳಿಗೂ ಹೆಲ್ಪ್ ಆಗುತ್ತೆ, ನಿಮಗೂ ಒಳ್ಳೆ ಹೆಸರು ಬರುತ್ತೆ, ಎಲ್ಲಾದರೂ ಒಂದು ಕಡೆ ಗುರ್ತಿಸ್ಕೊತೀರಾ ಅಂತಲೇ ಹೇಳ್ತೀನಿ. ಸೋಷಿಯಲ್ ಮೀಡಿಯಾನ ಸುಮ್ಮನೆ ಸ್ಕ್ರೋಲ್ ಮಾಡೋಕ್ಕೆ ಯೂಸ್ ಮಾಡೋದೇ ಜಾಸ್ತಿ ಆಗಿಬಿಟ್ಟಿದೆ. ಸೊ ಸೋಷಿಯಲ್ ಮೀಡಿಯಾನ ಅರ್ನಿಂಗ್ಸ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ಳಿ. ಒಳ್ಳೆ ಪ್ಲ್ಯಾಟ್ಫಾರ್ಮ್ ಆಗಿದೆ ಅಂತ ನಾನು ಪ್ರತಿ ವಿಡಿಯೋದಲ್ಲೂ ನಿಮಗೆ ತಿಳಿಸ್ಕೊಡ್ತಾನೆ ಇದ್ದೀನಿ. ಒಳ್ಳೆ ಪ್ಲ್ಯಾಟ್ಫಾರ್ಮ್ ಆಗಿದೆ ಅಂತ ಫೈನಲಿ ನಾನು ಡಿಸೈಡ್ ಮಾಡಿದ್ದಾಗಿದೆ. ಈ ಕೆಲಸ ಕಟ್ಟಾಕಿ ಕೆಲಸ ಮಾಡಿಸೋದಕ್ಕಿಂತ ಆರಾಮಾಗಿ ನಮ್ಗೆ ಇಷ್ಟ ಬಂದಿದ್ದ ಕೆಲಸ ಮಾಡೋದೇ ಎಷ್ಟೋ ಬೆಟರ್ ಅಂತ ಅನಿಸುತ್ತೆ. ಸೊ ನನಗೆ ಇವಾಗ ನನ್ನ ಪರ್ಸ್ನಲಿ ನಾನು ಹೇಳೋದು ಅಂತಂದರೆ ಹೊರಗಡೆ ಎಲ್ಲಾದರೂ ಪಬ್ಲಿಕಲ್ಲಿ ವೀಡಿಯೋ ಮಾಡಬೇಕು ಅಂತಂದರೆ ನನಗೆ ಭಯ ಆಗುತ್ತೆ ಅಂತ ಆ ಥರ ಏನಿಲ್ಲ. ಆರಾಮಾಗಿ ಕ್ಯಾಮ್ರಾನ ಎತ್ತಿಡಿತೀನಿ, ವೀಡಿಯೋ ಮಾಡ್ತೀನಿ. ಯಾಕೆ ಅಂತಂದರೆ ನಾನು ಅದನ್ನು ಪ್ರೊಫೆಷ್ನಲಿ ತೊಗೊಬಿಟ್ಟಿದ್ದೀವಲ್ವ, ಅದು ನಮ್ಮ ಪ್ರೊಫೆಷ್ನಲ್ ಅಂತ ಅಂದ್ಬಿಟ್ಟು ನಮ್ಮ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಬಿಟ್ರೆ ಮತ್ತು ಅವ್ರು ನೋಡ್ತಿದ್ದಾರೆ ಇವ್ರು ನೋಡ್ತಿದ್ದಾರೆ, ನಾನು ಮಾತಾಡಬಾರ್ದು, ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ಬೋದು, ಆ ಥರ ನಮ್ಮ ಮೈಂಡಲ್ಲಿ ಬರೋದು ಸ್ಟಾಪ್ ಆಗಿಬಿಡುತ್ತೆ. ಫಸ್ಟ್ ನೀವೇ ಯಾರಾದರೂ ಬಿಗಿನರ್ಸ್ ಆಗಿದ್ದು ಏನಾದರೂ ಇವಾಗ ಕ್ರಿಯೇಷನ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಸ್ವಲ್ಪ ಭಯ ಆಗ್ತಾ ಇದ್ದು ಒಂಥರ ಶೈನೆಸ್ ಇದ್ದರೆ ಪಬ್ಲಿಕಲ್ಲಿ
ದಯವಿಟ್ಟು ಸ್ಟಾಪ್ ಮಾಡಿ. ನೋಡೋರೆಲ್ಲ ನಮಗೆ ಲೈಫ್ ಕೊಡೋಕ್ಕೆ ಬರಲ್ಲ. ಸೊ ನೋಡೋರು ಅಷ್ಟೇ ನಮಗೆ ನಮ್ಮ ಪೇರೆಂಟ್ಸ್ ಆಗಿರ್ಬೋದು, ನಮ್ಮ ಮನೆ, ನಮ್ಮ ಪ್ರಾಬ್ಲಮ್ಸ್ ಆಗಿರ್ಬೋದು, ಅದು ಯಾವುದನ್ನು ಸಾಲ್ವ್ ಮಾಡಲ್ಲ. ಸೊ ಗೈಸ್, ಇನ್ನೂ ಹಿಂದೆ ಹೊಡಿತಾ ಕೂತಿದ್ರೆ ಯೋಚನೆ ಮಾಡಿ, 100 ಸರಿ ಯೋಚನೆ ಮಾಡಿ ಒಂದೇ ಡಿಸಿಷನ್ನ ತಗೊಳ್ಳಿ. ನಮ್ಮ ಕನ್ನಡದಲ್ಲಿ ಮತ್ತೆ ಮತ್ತೆ ಹೇಳ್ತಿದ್ದೀನಿ, ಕಂಟೆಂಟ್ ಕ್ರಿಯೇಟರ್ಸ್ ಕಡಿಮೆ ಇರೋದ್ರಿಂದ ಸೊ ನೀವು ಯಾಕೆ ಇದರಲ್ಲಿ ಸ್ಕಿಲ್ನ ಕಲಿತು ಸ್ಟಾರ್ಟ್ ಮಾಡಬಾರ್ದು ಅನ್ನೋದಷ್ಟೇ. ಎಷ್ಟು ನೋಡ್ತಾ ಇದ್ದೀರಾ ಇವಾಗ, ಸುಮ್ಮನೆ ಡೈಲಿ ಬ್ಲಾಗ್ಸು, ಆಫೀಸ್ ಬ್ಲಾಗ್ಸು ಆ ಥರ ಹಾಕೊಂಡೆ ಫಾಲೋವರ್ಸ್ನ ಗೇನ್ ಮಾಡ್ಕೊಂಡಿದ್ದಾರೆ. ಗೇನ್ ಮಾಡಿಕೊಂಡು ಒಳ್ಳೊಳ್ಳೆ ಅರ್ನಿಂಗ್ಸ್ನ ತೊಗೊತಾ ಇದ್ದಾರೆ. ಫಸ್ಟೆಲ್ಲ ಯೂಟ್ಯೂಬಲ್ಲಿ ಏನಿತ್ತಪ್ಪ ಅಂತಂದರೆ, ಫಸ್ಟೆಲ್ಲ ನಾವು ವೀಡಿಯೋ ಹಾಕಿದ್ರೆ ಸಾಕಾಗಿತ್ತು, ಪೇಮೆಂಟ್ ಸಿಗ್ತಾಯಿತ್ತು, ಮತ್ತು ಅದ್ರ ಜೊತೆಗೆ ಒಂದು ಅಡ್ವರ್ಟೈಸ್ಮೆಂಟು ಆ್ಯಡ್ ಆಗ್ತಾಯಿತ್ತು ನಮ್ಮ ವೀಡಿಯೋಗೆ. ಸೊ ಅದರಲ್ಲೆಲ್ಲ ಅರ್ನಿಂಗ್ ಸಿಗ್ತಾಯಿತ್ತು. ಬಟ್ ಇವಾಗ ತುಂಬ ಜನ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀರಾ. ಸೊ ಹಾಗಾಗಿ ಏನಾಗಿದೆ ಅಂತಂದರೆ 1000 ಸಬ್ಸ್ಕ್ರೈಬರ್ಸು ಮತ್ತು 4000 ವಾಚ್ ಅವರ್ಸ್ ಆಗಬೇಕು ಅಂತ ಅಂದ್ಬಿಟ್ಟು ಶಾರ್ಟ್ಸಲ್ಲೂ ಕೂಡ ನಾವು ಮಾನಿಟೈಸೇಷನ್ನ ಆನ್ ಮಾಡ್ಕೋಬೋದು. ಅದಕ್ಕೆ ಅದರದ್ದೇ ಆದಂಥ ಪ್ರೊಸೀಜರ್ ಇದೆ. ಸೊ ಯಾರು ಏನು ಪರ್ಫೆಕ್ಟ್ ಆಗಿರಲ್ಲ, ಸ್ಟಾರ್ಟಿಂಗು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ ತಕ್ಷಣ ಯಾರು ಒಳ್ಳೊಳ್ಳೆ ಕಂಟೆಂಟ್ಸ್ನೇ ಕೊಡ್ತೀವಿ ಅಂತ ಹೇಳಲ್ಲ. ಫಸ್ಟ್ ವೀಡಿಯೋ ನಿಮ್ಮ ಯೂಟ್ಯೂಬಲ್ಲಿ ಸ್ಟಾರ್ಟ್ ಮಾಡಿದಾಗ ಇಂಟ್ರೊಡಕ್ಷನ್ ವೀಡಿಯೋ ಆಗಿರಲಿ, ಅದ್ರ ನೆಕ್ಸ್ಟ್ ಬರೋವಂಥ ವೀಡಿಯೋಸು ಇನ್ಫಾರ್ಮೇಷನ್ ವೀಡಿಯೋಸ್ ಆಗಿರಲಿ ಅಂತ ನಾನು ನಿಮಗೆ ಹೇಳ್ತೀನಿ. ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಹೊರಗಡೆ ಅಂತಂದರೆ, ನಿಮ್ಮ ಫ್ರೀ ಟೈಮಲ್ಲಿ ಏನಿರುತ್ತೆ, ಮನೆ ಕೆಲಸ ಎಲ್ಲ ಮುಗಿದ ಮೇಲೆ ಆ ಥರನೇ ಈ ಟೈಮ್ನ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ವೀಡಿಯೋಸ್ನ ಮಾಡಿ ಕ್ರಿಯೇಷನ್ನ ಸ್ಟಾರ್ಟ್ ಮಾಡಿ ಅಂತಲೇ ಹೇಳ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಕೊಡಬೇಕನ್ನೋದು ನನ್ನ ಆಸೆ. ಬಟ್ ಏನಪ್ಪ ಅಂತಂದರೆ, ಈ ಮಧ್ಯದಲ್ಲಿ ಸ್ವಲ್ಪ ಗಲಿಬಿಲಿಯಾಗಿ ಕೆಲಸದ ಒತ್ತಡದಿಂದ ಮಾಡೋಕ್ಕೆ ಆಗಲ್ಲ. ಮತ್ತು ಈ ವಿಡಿಯೋ ಎಂಡಲ್ಲಿ ನಾನು ಏನು ಹೇಳ್ತೀನಿ ಅಂತಂದರೆ, ಎಷ್ಟೇ ಆದರೂ ಬೇರೆಯವ್ರ ಹತ್ರ ಕೆಲಸ ಮಾಡಿದ್ರೆ ನಾವು ಕೆಲಸದವ್ರಾಗೆ ಉಳ್ಕೊತೀವಿ ಅನ್ನೋದು ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ. ಇಷ್ಟು ವರ್ಷದಲ್ಲಿ ಎಲ್ಲೂ ಆಗಿರಲಿಲ್ಲ. ಮೆಡಿಕಲ್ ಲೈಫಿಗೆ ಫುಲ್ ಸ್ಟಾಪ್ ಇಟ್ಟು ನಾನು ನೆಕ್ಸ್ಟು ಕಂಟೆಂಟ್ ಕ್ರಿಯೇಷನ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡು ಮಾಡಾಗಿದೆ. ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಕಂಟಿನ್ಯೂ ಮಾಡಬೇಕಂತಂದರೆ ನಿಮ್ಮ ಸಪೋರ್ಟ್ಸ್ ಯಾವಾಗಲೂ ನನ್ನ ಜೊತೆಗೆ ಇರಬೇಕು ಅಂತಲೇ ಹೇಳ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆನ್ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರಬೇಕಲ್ವಾ. ಸೊ ಇಲ್ಲ ಅಂತಂದರೆ ನಾನು ವೀಡಿಯೋಸ್ ಹಾಕಿದಾಗ ನಿಮಗೆ ಗೊತ್ತಾಗಲ್ಲ ಅಂತ ಹೇಳ್ತಾ, ಲವ್ ಯು ಆಲ್, ಬಾಯ್ ಬಾಯ್.